ಪೂರ್ಣತೆಯತ್ತ ಸಾಗಬೇಕೆಂದು ಪೌಲನು ಹೆಬ್ರಿಯರ ಪತ್ರಿಕೆಯ 6ನೇ ಅಧ್ಯಾಯದಲ್ಲಿ ಹೀಗೆ ಬರೆಯುತ್ತಾನೆ. ಈ ಪೂರ್ಣತೆ ನಿನಗೆ ಹೇಗೆ ಸಿಗುತ್ತದೆ ಎಂಬುದನ್ನು ಪ್ರತಿಯೊಬ್ಬ ವಿಶ್ವಾಸಿಯೂ ತಿಳಿಯಬೇಕು. ಅದು ಕೇವಲ ಕ್ರಿಸ್ತನಲ್ಲಿ ಮಾತ್ರ ಸಿಗುತ್ತದೆ. ಆದ್ದರಿಂದ ನಿರ್ಜೀವ ಕ್ರಿಯೆಗಳನ್ನು ಬಿಟ್ಟು ಮನಸ್ಸು ಬದಲಿಸಿಕೊಳ್ಳಬೇಕು ಎಂದರ್ಥ. ನಿರ್ಜೀವ ಕ್ರಿಯೆಗಳನ್ನು ಬಿಟ್ಟು ಬಿಡಬೇಕೆಂದು ನಾವು ಯಾವಾಗ ಹೇಳುತ್ತೇವೆ? ಹಳೆಯವುಗಳು ಹೋದವು, ಎಲ್ಲವೂ ಹೊಸದಾಗಿದೆ. ಆದರೆ ನಿನ್ನ ಜೀವನದಲ್ಲಿ ಏನು ಬದಲಾವಣೆ ಬಂದಿದೆ? ನಿನ್ನ ಸ್ವಭಾವದಲ್ಲಿ ಯಾವ ಬದಲಾವಣೆ ಇದೆ? ನೀನು ಯೇಸುವನ್ನು ಹೆಚ್ಚು ಹೆಚ್ಚು ತಿಳಿಯುತ್ತಿದ್ದಂತೆ ಎಷ್ಟು ಬದಲಾಗ್ತಿದ್ದೀಯಾ? ಜನರು ನಿನ್ನ ಜೀವನದಲ್ಲಿ ಎಷ್ಟು ಪ್ರಭಾವ ಬೀರುತ್ತಿದ್ದಾರೆ ಎಂಬುದು ಬಹಳ ಮುಖ್ಯವಾಗಿದೆ. ಇದು ಇಲ್ಲಿ ಬಹಳ ಮಹತ್ವವಾಗಿದೆ. ಬಹುಭಕ್ತನು ಹೇಳುತ್ತಾನೆ, ನೀವು ಸಂಪೂರ್ಣತೆಯ ಕಡೆಗೆ ಸಾಗಬೇಕು. ಆ ಸಂಪೂರ್ಣತೆ ನಿನಗೆ ಕ್ರಿಸ್ತನಲ್ಲಿ ಮಾತ್ರ ಸಿಗುತ್ತದೆ.